ನಮಸ್ತೆ ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ಹಾರುಗೇರಿ ಪಟ್ಟಣದಲ್ಲಿ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ. ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ದಿ ಎಕ್ಸಲೆಂಟ್ ಪೂರ್ವ ಪ್ರಾಥಮಿಕ ಶಾಲೆಯ ಮತ್ತು ಆದರ್ಶ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮಾಭಿವೃದ್ಧಿ ಸಂಘ ಪ್ರಧಾನ ಕಚೇರಿ ಅಥಣಿ ಬೆಳಗಾವಿ ಜಿಲ್ಲೆ ಗುರು ಬಳಗದ ಖಾಸಗಿ ಶಾಲೆಗಳ ಒಕ್ಕೂಟದ ಸಂಘ ಉದ್ಘಾಟನೆ ಹಾಗೂ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಜರುಗಿದೆ. ಅವಾಗ 9 ಜನ ಮಕ್ಕಳು ಬರ್ತಾರ. ನಾವೆಲ್ಲ ಬ್ಯಾರೆ ಆಗ್ಬೇಕ್ರಿ, ಬಹಳ ವರ್ಷ ಆಗ್ಯದ ಬ್ಯಾರೆ ಆಗ್ಬೇಕಂದಾಗ ತಂದೆ ಹೇಳ್ತಾನ, ನೀವು ಬ್ಯಾರೆ ಆಗ್ಬೇಡ್ರಿ, ಒಕ್ಕಟ್ಟು ಒಡೀತು ಅಂತಂದ್ರ ಸರಿ ಆಗೋದಿಲ್ಲ ಅಂತಂದಾಗ ಮಕ್ಕಳಂತಾರ ನಾವು ಬ್ಯಾರೆ ಆಗ್ಲೇಬೇಕು ಅಂತಂದಾಗ ತಂದೆ ಹೇಳ್ತಾನ, ನಂದೊಂದು ಮಾತು ನಡೆಸ್ಕೊಡ್ರಿಪ್ಪ, ಆ ಮಾತು ನಡೆಸ್ಕೊಟ್ರೆ ನೀವೆಲ್ಲರೂ ಬ್ಯಾರೆ ಆಗ್ಲಿಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾನ ತಂದೆ. ಏನ್ ನಡೆಸ್ಕೊಡ್ತೀವಿ ಅಂತ ಮಕ್ಕಳು ಒಂದೊಂದು ಕಟ್ಟಿಗೆಯನ್ನ ತಂದು ಎಲ್ಲಾ ಮಕ್ಕಳ ಕೈಯಾಗ ಕೊಡ್ತಾನ ತಂದೆ. ಮುರಿರಿ ಅಂತಂದಾಗ ಸರಳವಾಗಿ ಮುರಿದು ಹಾಕ್ತಾರ. 2 ಕೊಟ್ಟಾಗ ಮುರಿದು ಹಾಕ್ತಾರ, 3 ಕೊಟ್ಟಾಗ ಮುರಿದು ಹಾಕ್ತಾರ. 9 ಕಟ್ಟಿಗೆಯನ್ನ ಕೂಡಿಸಿ ಸುತ್ತ ಹಾಕಿ ಗಟ್ಟಿಯಾಗಿ ಕಟ್ಟಿ ಎಲ್ಲಾ ಮಕ್ಕಳ ಕೈಯಾಗ ಕೊಟ್ಟಾಗ ಈಗ ಮುರಿರಿ ಅಂತಂದಾಗ 9 ಕಟ್ಟಿಗೆ ಕೂಡಿಸಿದಾಗ ಮುರಿಯಾಕ ಆಗೋದಿಲ್ಲ, ಶಕ್ತಿ ದೊಡ್ಡದಾಗ್ತದ, ಮುರಿಯಾಕ ಬರೋದಿಲ್ಲ ಅಂತಂದ್ರು. ಅವಾಗ ತಂದೆ ಅಂತಾನ, ನೀವು 9 ಜನ ಊರಾಗ ಕೂಡಿದ್ರಿ ಅಂದ್ರೆ ಈ ಊರಾಗ ನಿಮ್ಮನ್ನ ಯಾರು ಮುರಿಯಾಕ ಸಾಧ್ಯ ಇಲ್ಲ, ನೀವು ಒಕ್ಕಟ್ಟಾಗಿದ್ರೆ ಬೆಳಿಲಿಕ್ಕೆ ಸಾಧ್ಯ ಅದ ಅಂತೇಳಿ ತಂದು ಹೇಳಿದಾಗ 9 ಜನ ಒಕ್ಕಟ್ಟಾಗಿ ಮುಂದುವರಿತಾರ. ಈ ಸಂಘಟನೆ ಹೆಂಗಿರಬೇಕು ಅಂತಂದ್ರ ಇಲ್ಲಿ ಅಷ್ಟ ಮಾದರಿ ಆಗಬಾರ್ದು. ಖುದ್ದಾರ್ ಸರ್ ಹೇಳಿದ್ರಲ್ಲ, ಬರೀ ಹಾರುಗೇರಿ ಅಥಣಿಗೆ ಸೀಮಿತ ಅಲ್ಲ. ಹಾರುಗೇರಿಗೆ ಕಾರ್ಯಕ್ರಮ ಆಗಬೇಕಾದ್ರೆ ಹಿಂದಿನ ವಾಣಿಯದ ಸರ್, ನೀವು ಸಂಘದ ಉದ್ಘಾಟನೆಯನ್ನು ಅಥಣಿಯೊಳಗೆ ಮಾಡಬಹುದಾಗಿತ್ತು, ಮತ್ತೊಂದು ಕಡೆ ಮಾಡಬಹುದಾಗಿತ್ತು. ಕೆಲಸಗಳು ಹಾರುಗೇರಿಯೊಳಗೆ ಯಾಕೆ ಮಾಡಾಕತ್ತೀರಿ ಅಂದ್ರ ಇದರ ಹಿಂದೊಂದು ಬ್ರಹ್ಮಜ್ಞಾನಿಯ ಬ್ರಹ್ಮವಾಕ್ಯದ ವಾಣಿಯದ. ದೇವ್ರ ಕೊಂಡ ಅಜ್ಜ ಹೇಳಿದ ಮಾತೇನದ ಅಂತಂದ್ರ ಒಂದ್ 8-10 ಜನ ಕುಂತಿದ್ರು. ಏನ್ ಮಠ ಅದ ಇಲ್ಲಿ ಕುಂತಾಗ ಎದ್ದು ನಿಂತ ದೇವ್ರ ಕೊಂಡ ಅಜ್ಜನ ವಾಣಿ ಆಗ್ಯದ. ಇಲ್ಲಿ ಸರಸ್ವತಿ ಕುಣ್ಯಾಕತ್ತಾಳು ಅಂತೇಳಿ ವಾಣಿ ಆಗ್ಯದ. ಅದಕ್ಕೆ ನೀವು ಯಾವ್ದ ಸಂಘಟನೆ ಮಾಡ್ಲಿ, ಸಂಘ ಮಾಡ್ಲಿ, ಶಿಕ್ಷಣದ ಜ್ಯೋತಿ ಎಲ್ಲಿ ಬೆಳಗ್ತದಂದ್ರ ಹಾರುಗೇರಿ ಪಟ್ಟಣದೊಳಗೆ ಬೆಳಗ್ತದ. ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಿ ಸುಜ್ಞಾನದ ಮಹಾ ಬೆಳಕನ್ನ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವಂತ ಒಂದು ಶಬ್ದವೇ ಯಾವುದು ಅಂದ್ರೆ ಅದು ಗುರು. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತ ಮಾತನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರ. ಗುರು ಅಂದ್ರೆ ಒಂದು ಹೂವಿದ್ದಂಗ, ವಿದ್ಯಾರ್ಥಿಗಳು ಅಂದ್ರೆ ದುಂಬಿಗಳಿದ್ದಂಗ. ಗುರು ಅಂದ್ರೆ ಹೂವಿದ್ದಂಗ, ವಿದ್ಯಾರ್ಥಿಗಳು ಅಂದ್ರೆ ದುಂಬಿಗಳಿದ್ದಂಗ. ಯಾವ ರೀತಿ ಆ ದುಂಬಿಗಳು ಹೂವಿನಲ್ಲಿರುವ ಮಕರಂದವನ್ನ ಹೀರಿ ಆನಂದವನ್ನ ಪಡ್ತಾವಲ್ಲ, ಹಂಗ ಶಿಕ್ಷಕನಲ್ಲಿ ಗುರುವಿನಲ್ಲಿ ಜ್ಞಾನ ಅನ್ನುವಂತ ಅಮೃತವಿರ್ತದ. ಆ ಜ್ಞಾನಾಮೃತವನ್ನ ಹೀರ್ಕೊಂಡ ಅವರು ಧನ್ಯರಾಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನ್ಯೂಸ್ 90 ಕನ್ನಡ ಸುದ್ದಿ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.